ಈ ಅಡಿಕ್ಷನ್ ಅಂದ್ರೆ ಏನು? ಈಗ ನಾನೊಂದು ವಸ್ತುಗಾಗ್ಲಿ ಒಂದ್ ವ್ಯಕ್ತಿಗಾಗ್ಲಿ ಅಡಿಕ್ಟ್ ಆಗಿದ್ದೀನಿ ಅಂತ ನಾನು ತಿಳ್ಕೊಳೋದು ಹೇಗೆ, ಮತ್ತೆ ಈ ಅಡಿಕ್ಷನ್ ಇಂದ ಹೊರ ಬರೋದು ಹೇಗೆ? ಅಡಿಕ್ಷನ್ ಅಂದ ಕೂಡಲೇ ಈಗ ಸಾಮಾನ್ಯವಾಗಿ ಎಲ್ಲರೂ ಅಡಿಕ್ಷನ್ ಅಂದ ಕೂಡಲೇ ಈಗ ಡ್ರಿಂಕ್ಸ್ ಮಾಡೋದು, ಸ್ಮೋಕಿಂಗ್ ಮಾಡೋದು, ಗುಟ್ಕಾ ಹಾಕೋದು, ಈ ತರದ್ದೇ ಸಾಮಾನ್ಯವಾಗಿ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಹೋಗ್ಬಿಡ್ತಾರೆ. ಹೌದು. ಅದಷ್ಟೇ ಅಡಿಕ್ಷನ್ ಅಲ್ಲ, ತುಂಬಾ ಇದೆ ಅಡಿಕ್ಷನ್ ಅಲ್ಲಿ. ಅಡಿಕ್ಷನ್ ಅಲ್ಲಿ ತುಂಬಾ ವೆರೈಟೀಸ್ ಇದೆ. ಓಕೆ. ಯಾರಿಗಾರ ಬೈತಾನೆ ಇರೋದು ಒಂದು ಅಡಿಕ್ಷನ್, ಯಾರಿಗಾರ ಕಿಂಡಲ್ ಮಾಡ್ತಾ ಇರೋದು ಒಂದು ಅಡಿಕ್ಷನ್. ಓಕೆ. ಅವ್ರಿಗೆ ಅದರಿಂದ ಖುಷಿ, ಅದೇನೋ ಒಂದು ಸಂತೋಷ ಸಿಗುತ್ತೆ. ಅವ್ರಿಗೆ ನಾನು ಹಿಂಗ ಅನ್ಬಿಟ್ಟೆ, ಅವ್ರಿಗೆ ಇವ್ರೊಳಗೆ ಏನೋ ಒಂದು ಖುಷಿ. ಇನ್ನೊಬ್ಬರಿಗೆ ಹೀಯಾಳಿಸೋದು, ಅಸೂಯೆ ಪಡೋದು, ಆಮೇಲೆ ಇನ್ನೊಬ್ಬರಿಗೆ ಮನಸ್ಸಿಗೆ ನೋವು ಮಾಡೋದು, ಅದೆಲ್ಲ ಅಡಿಕ್ಷನ್. ಅಡಿಕ್ಷನ್ ಅಂದ್ಕೊಳ್ಳೆ ದುಶ್ಚಟ ಮಾತ್ರ ಅಲ್ಲ, ಅದಕ್ಕಿಂತ ಭಯಂಕರವಾಗಿರೋದು ಅಸೂಯೆ, ದ್ವೇಷ, ಇನ್ನೊಬ್ಬರ ಮೇಲೆ ಸಿಟ್ಟು, ಇನ್ನೊಬ್ಬರ ಮೇಲೆ ದಬ್ಬಾಳಿಕೆ ಮಾಡೋದು, ನಾನೇ ಸರಿ ಅಂತ ಹೇಳೋದು, ಅಹಂಕಾರ ಅನ್ನೋದು ತುಂಬಾ ಪವರ್ಫುಲ್ ಅಡಿಕ್ಷನ್. ಅಹಂಕಾರ. ಹೌದಾ? ಸೊ ಅಡಿಕ್ಷನ್ ಅನ್ನೋದು ಒಂದು ಎರಡರಲ್ಲಿ ಇಲ್ಲ. ಮನುಷ್ಯನಲ್ಲಿರುವ ಇನ್ನೊಬ್ಬರಿಗೆ ತೊಂದರೆ ಕೊಡೋದಿದ್ರು ಕೂಡ ಯಾವ್ದಿದ್ರು ಅದೆಲ್ಲ ಅಡಿಕ್ಷನ್. ಪದೇ ಪದೇ ಮಾಡ್ತಾ ಇರ್ತಾನೆ, ಪದೇ ಪದೇ ಮಾಡ್ತಿರ್ತಾನೆ, ಅದು ಅಡಿಕ್ಷನ್. ಈಗ ಅಡಿಕ್ಷನ್ ಅನ್ನ ನೋಟಿಸ್ ಮಾಡೋದು ಹೆಂಗೆ ಅಂತ, ಈಗ ಡ್ರಿಂಕ್ಸ್ ಮಾಡೋದು, ಸ್ಮೋಕ್ ಮಾಡೋದು, ಈ ಗುಟ್ಕಾ ಹಾಕೋದು, ಅದೆಲ್ಲ ನನ್ ಪಾಡಿಗೆ ನಾನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದು ಅಡಿಕ್ಷನ್ ಆಗಿರ್ಬೋದು, ಅಡಿಕ್ಷನ್ ಅಲ್ಲ, ಅವ್ರ ಪಾಲಿಗೆ ಅದು ಅಡಿಕ್ಷನ್ ಅಲ್ಲ. ಬೇರೆಯವ್ರಿಗೆ ಏನ್ ಅನ್ಸುತ್ತೆ, ಇವ್ರು ಅಡಿಕ್ಟ್ ಆಗಿದ್ದಾರೆ ಅದಕ್ಕೆ ಅಂತ ಅನ್ಸುತ್ತೆ. ಅದಲ್ದೆ ಅವಾಗ್ಲೇ ಹೇಳಿದ್ನಲ್ಲ, ಅಸೂಯೆ, ದ್ವೇಷ, ಇನ್ನೊಬ್ಬರಿಗೆ ಸಿಟ್ಟು, ಅಹಂಕಾರ, ಈ ಅಡಿಕ್ಷನ್ ಅಂತೂ ಖಂಡಿತ ಅವ್ರು ಒಪ್ಕೊಳಕ್ ತಯಾರಿರಲ್ಲ ಅವರೆಲ್ಲ. 100%. ಯಾಕಂದ್ರೆ ನಾನು ಅದಕ್ಕೆಲ್ಲ ಅಡಿಕ್ಟ್ ಆಗಿಲ್ಲಪ್ಪ, ನಾನು ಇರೋದೇ ಹೆಂಗೆ, ನಮ್ದು ಕರೆಕ್ಟ್ ಇದೆ, ಅವರೇ ಸರಿ ಇಲ್ಲ ಅಂತ. ಇದೇ ಅಡಿಕ್ಷನ್, ಆಯ್ತಾ? ಆದ್ರೆ ಅವ್ರಿಗೆ ಗೊತ್ತಿಲ್ಲ, ಬೇರೆಯವ್ರು ನೋಟಿಸ್ ಮಾಡ್ತಾರೆ, ಆಯ್ತಾ? ಇದು ಎರಡನೇ ನೋಟಿಸ್ ಮಾಡೋದು. ಇನ್ನು ಅದರಿಂದ ಹೊರಗಡೆ ಬರೋದು ಹೇಗೆ ಅಂತ, ಯಾರು ಅಡಿಕ್ಟ್ ಆಗಿರ್ತಾರೆ ಅವ್ರು ಫಸ್ಟ್ ಡಿಸೈಡ್ ಮಾಡ್ಬೇಕು, ನಾ ಅಡಿಕ್ಟ್ ಆಗಿದ್ದೀನಿ ಅಂತ. ಫಸ್ಟ್ ಅವ್ರು ನೋಟಿಸ್ ಮಾಡ್ಕೋಬೇಕು, ನಾನು ಅಡಿಕ್ಟ್ ಆಗಿದ್ದೀನಾ, ಸರಿ, ಅದು ಸರಿ ಇದೆಯಾ ಅಂತ ಎರಡನೇ ಪಾಯಿಂಟ್. ಅದರಿಂದ ನನಗೆ ಒಳ್ಳೇದಾಗತ್ತಾ, ನನ್ ಜೊತೆಗಿದ್ದವ್ರಿಗೆ ಒಳ್ಳೇದಾಗತ್ತಾ, ಅಥವಾ ಕುಟುಂಬಕ್ಕೆ ಒಳ್ಳೇದಾಗತ್ತಾ, ಅಥವಾ ಸ್ನೇಹಿತರು ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಯಾವ್ದೇ ಒಂದು ಅವ್ರಿಗೆ ಒಳ್ಳೇದಾಗತ್ತ ಇಲ್ಲ. ಅದರಿಂದ ಯಾರ್ಯಾರಿಗೆ ತೊಂದರೆ ಆಗ್ತಿದೆ, ಈಗ ಅಡಿಕ್ಷನ್ ಇಂದ ದೇಹದಲ್ಲಿ ಆರೋಗ್ಯ ಕೆಡ್ತಾ ಇದೆಯಾ, ಅದರಿಂದ ಹೊರಗೆ ಬರ್ಬೇಕಾಗತ್ತೆ, ಅದನ್ನ ಅವ್ರು ಡಿಸೈಡ್ ಮಾಡ್ಬೇಕು. ಅಥವಾ ಇವ್ರ ಅಡಿಕ್ಷನ್ ಇಂದ ಅಹಂಕಾರ ತೋರಿಸಿ ಮನೇಲಿ ಇದ್ದವರೆಲ್ಲ ತುಳಿದು, ಸ್ನೇಹಿತರನ್ನೆಲ್ಲ ಕಿಂಡಲ್ ಮಾಡಿ, ಅಥವಾ ಇನ್ನೊಬ್ಬನ ತುಳಿದು ಇವ್ರ ಮೇಲ್ ಬರ್ತಾರೆ ಅಂತಂದ್ರೆ ಕೆಟ್ಟ, ಅದು ದೊಡ್ಡ ಪ್ರಮಾಣದ ಅಡಿಕ್ಷನ್. ಸೊ ಅದರಿಂದ ಅವ್ರು ಹೊರಗ್ ಅದನ್ನ ಅವ್ರು ನೋಟಿಸ್ ಮಾಡ್ಬೇಕು. ನಾನು ಅಡಿಕ್ಟ್ ಆಗಿದ್ದೀನಿ ಅಂತ ಒಪ್ಕೋಬೇಕು. ಸರಿ, ಅವ್ರು ಒಪ್ಕೊಂಡಿದ್ದಾರೆ ಅಂದ್ಮೇಲೆ ಹೊರಗ್ ಬರೋದು ಹೆಂಗೆ ಅಂತ ನೆಕ್ಸ್ಟ್ ಸ್ಟೆಪ್ ಇಡ್ಬೇಕು. ಇಲ್ಲ ಒಪ್ಕೊಂಡು ನಾನು ಇರೋದು ಹೆಂಗೆ ಅಂದ್ರೆ ಅದೇ ಮತ್ತೆ ಕಂಟಿನ್ಯೂ ಮತ್ತೆ ಅಡಿಕ್ಷನ್ ಇರುತ್ತೆ. ಅದರಿಂದ ಹೊರಗ್ ಬರ್ಬೇಕು ಅನ್ನೋದೇ ಆದ್ರೆ ಖಂಡಿತ ದಾರಿಗಳಿದೆ, ಬೇಕಾದಷ್ಟು ದಾರಿಗಳಿದೆ. ಫಸ್ಟ್ ನಮ್ಮ ಮೈಂಡ್ ಡಿಸೈಡ್ ಮಾಡ್ಬೇಕು, ಕಾನ್ಶಿಯಸ್ಲಿ ಡಿಸೈಡ್ ಮಾಡ್ಬೇಕು. ಆಮೇಲೆ ಅದು ಸಬ್ ಕಾನ್ಶಿಯಸ್ ಮೈಂಡಿಗೆ ಅದನ್ನ ತಿಳಿ ಹೇಳ್ಬೇಕು. ಆಮೇಲೆ ಅಲ್ಲಿ ಹೋಗಿ ಎರೇಸ್ ಆಗ್ಬೇಕು ಅಡಿಕ್ಷನ್. ಸಬ್ ಕಾನ್ಶಿಯಸ್ ಮೈಂಡ್, ಸುಪ್ತ ಮನಸ್ಸಿನಲ್ಲಿ ಇರುತ್ತೆ. ಅದು ಯಾವಾಗ ಎರೇಸ್ ಆಯ್ತು, ಕಾನ್ಶಿಯಸ್ಲಿ ಕೂಡ ಫಿಟ್ ಆಗ್ತಾರೆ, ಆಮೇಲೆ ಚೆನ್ನಾಗಿರುತ್ತೆ. ಅದಕ್ಕೆ ಬೇಕಾದಷ್ಟು ದಾರಿಗಳಿದೆ.